ಆಚಿ ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಏನು ಕ್ಲೈಮ್ ಮಾಡ್ಬೋದು, ಹೇಗೆ ಎಮೋಷನಲ್ ಅಸ್ತ್ರಗಳನ್ನು ಬಳಸಬಹುದು ಅಂತ ಹೇಳ್ತಾ ಇದ್ವಿ. ಅಟ್ ದ ಸೇಮ್ ಟೈಮ್ CM ಸಿದ್ದರಾಮಯ್ಯನವ್ರ ಹತ್ರನೂ ಕೆಲವು ಅಸ್ತ್ರಗಳಿದೆ. ಯಾಕೆ ನಾನು ರಾಜೀನಾಮೆಯನ್ನು ಕೊಡಲ್ಲ ಅನ್ನೋದನ್ನು ಹೈಕಮಾಂಡ್ ಮುಂದೆ ಅವ್ರು ಹೆಂಗೆ ಕನ್ವಿನ್ಸ್ ಮಾಡ್ತಾರೆ, ಯಾವ ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ನೋಡಿ. ನೀ ಕೊಡೆ ನಾ ಬಿಡೆ ಅನ್ನೋ ಹಂತಕ್ಕೆ ನಾಯಕತ್ವ ಬಂದು ಕೂತಿದೆ. ಕುರ್ಚಿ ಕಿತ್ತಾಟ ದೆಹಲಿ ಅಂಗಳದಲ್ಲಿ ಕದನದ ಕ್ಲೈಮ್ಯಾಕ್ಸ್ ನಡೆಯುತ್ತೆ ಇನ್ನೊಂದು 2 ದಿವಸದಲ್ಲಿ. CM DCM ಮುಖಾಮುಖಿಯಾಗಿಯೇ ವರಿಷ್ಠರಿಂದ ಸಂಧಾನ ಮಾಡಬೇಕು, ಇಬ್ಬರನ್ನೂ ಒಟ್ಟಿಗೆ ಕೂರಿಸ್ಕೊಂಡೇ ಮಾತಾಡಬೇಕು. ದೆಹಲಿಯಲ್ಲಿ ದಾಳ ಉರುಳಿಸಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಕ್ಲೀನ್ ಇಮೇಜ್, DK ಬಣದ ವಿರುದ್ಧ ಚಾರ್ಜ್ ಶೀಟ್ ಹಾಕ್ತಾರಾ CM ಅಂತ ಅವ್ರ ಹತ್ರ ಒಂದಷ್ಟು ವಿಚಾರಗಳಿರಬೇಕಲ್ಲ. ಯಾಕೆ ನಾನು ರಾಜೀನಾಮೆ ಕೊಡಲ್ಲ, ಕೊಟ್ರೇನಾಗುತ್ತೆ ಅದನ್ನು ಅವರು ಹೈಕಮಾಂಡ್ ಮುಂದೆ ಇಡ್ತಾರೆ. ಬಟ್ ಒಂದೇನೆಂದರೆ 2.5 ವರ್ಷ ಒಪ್ಪಂದ ಆಗಿದ್ದರೆ, ಐ ರಿಪೀಟ್ ಆಗಿದ್ದರೆ ಈ ಯಾವ ಕ್ಲೈಮು ವರ್ಕೌಟ್ ಆಗಲ್ಲ, ಬಿಟ್ಟುಕೊಡಲೇಬೇಕಾಗತ್ತೆ ಇವರು. ಆದರೆ ಆಗಿಲ್ಲ ಅಂತಂದರೆ ಇವರು ಕನ್ವಿನ್ಸ್ ಮಾಡಬಹುದು. ಸಿದ್ದರಾಮಯ್ಯ ಸುಮ್ಮನಂತೂ ಕೂತ್ಕೊಳ್ಳಲ್ಲ. ಇವ್ರು ಹೇಳ್ದಂಗೆ ರಾಜೀನಾಮೆ ಕೊಟ್ಬಿಡಿ ಸಿದ್ದರಾಮಯ್ಯನವರೇ ಅಂದ ತಕ್ಷಣ ಬಂದು ರಾಜೀನಾಮೆ ಕೊಟ್ಬಿಡಲ್ಲ, ಏನು ಅಂತ ನೋಡೋಣ. ಓಕೆ, ಹಾಗಿದ್ದಾಗ ಹೈಕಮಾಂಡ್ ಎದುರು ಸಿದ್ದರಾಮಯ್ಯನವರ ದಾಳ ಏನು? ನನಗೆ ಕ್ಲೀನ್ ಇಮೇಜ್ ಇದೆ ಅನ್ನುವಂಥದ್ದು. ಆ ಇಮೇಜ್ಗೆ ಧಕ್ಕೆ ತರುವಂಥ ಕೆಲಸವೂ ಕೂಡ ಆಯಿತು. ಮೈಸೂರು ಮೂಡಾ ಪ್ರಕರಣದಲ್ಲಿ ಆದಂಥದ್ದು ಅದು ಅನೇಕ ರೀತಿಯ ಅಂಥದ್ದು ನಡೀತು. ಅದಾದ ನಂತರ ಅವರೇ ಅದಕ್ಕೆಲ್ಲ ಬ್ರೇಕ್ ಹಾಕ್ಕೊಂಡ್ರು ಅನ್ನುವಂಥ ಆರೋಪಗಳು ಕೇಳ್ತು. ಏನೇನೋ ನಡೀತದು. ಕಾರಣವಿಲ್ಲದೆ CM ಬದಲಾಯಿಸಿದರೆ ತಪ್ಪು ಸಂದೇಶ ಹೋಗಲ್ವಾ? ಪಕ್ಷ ಹಾಗೂ ಸರ್ಕಾರದ ಆಡಳಿತದ ಮೇಲೆ ಎಫೆಕ್ಟ್ ಆಗಲಿದೆ. ಅಹಿಂದ ವರ್ಗ ಕಾಂಗ್ರೆಸ್ ಮೇಲೆ ಮುನಿಸಿಕೊಳ್ಳಬಹುದು ಅನ್ನುವಂಥದ್ದು. ಕಾಂಗ್ರೆಸ್ ಮುನಿಸ್ಕೊಳ್ಳುತ್ತೋ ಇಲ್ಲೋ, ಅಹಿಂದ ಮುನಿಸ್ಕೊಳ್ಳುತ್ತೋ ಗೊತ್ತಿಲ್ಲ, ಸಿದ್ದರಾಮಯ್ಯವರು ಮುನಿಸ್ತಾರಂತೆ. ಸೆಷನ್ ಬಜೆಟ್ ಬಳಿಕ ನಾಯಕತ್ವ ಬದಲಾವಣೆಯ ಚರ್ಚೆ ಮಾಡೋಣ. ಸದ್ಯ ಹೆಚ್ಚು ಶಾಸಕರ ಬೆಂಬಲ ನನ್ನ ಕಡೆಗೆ ಇದೆ ಅನ್ನುವಂಥದ್ದನ್ನು ಕ್ಲೇಮ್ ಮಾಡಿಕೊಳ್ತಾ ಇದ್ದಾರೆ. ಆರಂಭದಲ್ಲೂ ಕೂಡ ಕ್ಲೇಮ್ ಮಾಡಿದ್ದಾರೆ. ಏನೇ ನಿರ್ಧರಿಸಿದರೂ ಕೂಡ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಂಡು ಮಾಡಿ, ಹಾಗೆ ಡಿಸೈಡ್ ಮಾಡಬೇಡಿ. ಶಾಸಕರ ಬಲದ ಮೇಲೆಯೇ ಬದಲಾವಣೆ ನಿರ್ಧಾರ ಆಗಲಿ. ಇಷ್ಟೆಲ್ಲ ಗೊಂದಲಗಳಿಗೆ DK ಶಿವಕುಮಾರ್ ಮತ್ತು ಅವರ ಬೆಂಬಲಿಗರೇ ಕಾರಣವಾಗಿಬಿಟ್ಟಿದ್ದಾರೆ. ಭಿನ್ನಮತೀಯ ಚರ್ಚೆ ಶುರು ಮಾಡಿದ್ದು ಚಟುವಟಿಕೆ DK ಶಿವಕುಮಾರ್ ಟೀಮ್ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರ ಆರೋಪ. ಆಪ್ತರನ್ನು ದೆಹಲಿಗೆ ಕಳುಹಿಸಿ ಗೊಂದಲವನ್ನು ಸೃಷ್ಟಿಸಿದ್ದು DK ಶಿವಕುಮಾರ್. ಶಾಸಕರ ಸಹಿ ಸಂಗ್ರಹದ ಹಂತದವರೆಗೆ ಹೋಗಿದ್ದು ಕೂಡ DK ಶಿವಕುಮಾರ್ ಅನ್ನೋದು. ಇದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ, ಇದಲ್ವಾ ಹಾಗಿದ್ದಾಗ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇವ್ರದ್ದು ಒಂದಿದ್ರೆ ಅವ್ರದ್ದು ಕಡೆನೂ ಒಂದಿದೆ. ಎವ್ರಿ ಮರ್ಡರ್ ಹ್ಯಾಸ್ ಎ ರೀಸನ್ ಅಲ್ವಾ, ಹಾಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಏನು ಕ್ಲೇಮ್ ಮಾಡ್ಬೋದು ಅಂತ ನಾವು ಹೇಳ್ತಾ ಇದ್ವಿ. ಫೈನ್, ನಾನು ಹೇಳೋದು ಈ ಮಾತಿಗೆ ಬೆಲೆ ಬರಬೇಕು ಅಂತಂದರೆ ಯಾವಾಗ 2.5 ವರ್ಷ ಒಪ್ಪಂದ ಆಗಿಲ್ಲದಿದ್ದರೆ ಕಾರಣವಿಲ್ಲದೇ ಹೈಕಮಾಂಡ್ CMನ ಬದಲಾಯಿಸ್ಬಿಟ್ರಪ್ಪ, ಯಡಿಯೂರಪ್ಪನವ್ರ ವಿಚಾರದಲ್ಲಿ ಆಯ್ತಲ್ಲ ಹಾಗೆ. ಆದರೆ ಒಂದು ವೇಳೆ ಅವತ್ತೇನಾದ್ರು ಮಾತುಕತೆ ಆಗಿದ್ದೇ ಆದರೆ, ಒಪ್ಪಂದ ಆಗಿದ್ದೇ ನಿಜ ಆದರೆ ಈ ಯಾವ ಕ್ಲೇಮ್ ಕೂಡ ಬೆಲೆ ಬರಲ್ಲ ಇದಕ್ಕೆ ಅಂತ ನನ್ನ ವಾದ. ತಾವೇನು ಹೇಳ್ತೀರಾ? ಅರವಿಂದ್, ಹೌದು, ನೀವು ಹೇಳುವಂತ ವಾದ ಸತ್ಯವೇ. ಆದ್ರೆ ಆಗಿದ್ಯಾ ಇಲ್ವಾ ಅನ್ನುವಂಥದ್ದು ಯಾರಿಗೂ ಗೊತ್ತೇ ಇಲ್ಲ. 2.5 ವರ್ಷ ಈ ಒಂದು ಒಪ್ಪಂದ ಆಗಿದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅದನ್ನ ಕ್ಲಿಯರ್ ಮಾಡಬೇಕಾಗಿರುವಂಥದ್ದು ಹೈಕಮಾಂಡ್ ಮಾತ್ರ. ಒಂದ್ ವೇಳೆ ಆಗಿದ್ರೆ ಬಹುಶಃ ಇಷ್ಟೊತ್ತಿಗಾಗಲೇ ಹೈಕಮಾಂಡ್ ಎಲ್ಲರನ್ನ ಕರೆದು ಒಂದು ಮಾತುಕತೆಯನ್ನ ಮಾಡಿ ಸಮಸ್ಯೆ ದೊಡ್ಡದಾಗದ ರೀತಿಯಲ್ಲಿ ಪರಿಹಾರ ಮಾಡಬಹುದಿತ್ತೇನೋ. ಆದ್ರೆ ಇಲ್ಲಿವರೆಗೂ ಬಿಟ್ಕೊಂಡಿರೋದ್ರಿಂದ ಎಲ್ಲವೂ ಸುಸೂತ್ರವಾಗಿ ಆಗತ್ತೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟವಾಗಿ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಒಂದ್ ಕಡೆ DK ಶಿವಕುಮಾರ್ ಅವರ ಕ್ಲೈಮ್ ಏನು ಅನ್ನುವಂಥದ್ದನ್ನ ನಾವು ತೋರಿಸಿದ್ರಿ. ಮತ್ತೊಂದು ಕಡೆ CM ಅವರು ನೆನ್ನೆಯ ಪೋಸ್ಟ್ ಇಂದ, ಯಾವಾಗ ನೆನ್ನೆ ಪೋಸ್ಟ್ ಅವರು ಪೋಸ್ಟ್ ಹಾಕಿದ್ರು, ಅಲ್ಲಿಂದ ದೊಡ್ಡ ಮಟ್ಟದ ಗೊಂದಲಗಳು. 5 ವರ್ಷ ನಾವು ಬಿಡಲ್ಲ ಅನ್ನುವಂತ ಸಂದೇಶವನ್ನ ರವಾನೆ ಮಾಡ್ತಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹೀಗಾಗಿ ಹೈಕಮಾಂಡ್ ಮುಂದೆ ತಮ್ಮದೇ ಆದಂತಹ ವಾದವನ್ನ ಕೂಡ ಸಿದ್ದರಾಮಯ್ಯನವರು ಮಾಡಬಹುದು. ನಿನ್ನೆ ಅವರ ಆಪ್ತರ ಜೊತೆ ಬೆಳಗ್ಗೆನೆ CM ಅವರು ಸಭೆಯನ್ನ ಮಾಡಿದ್ರು. ಆಪ್ತರು ಕೂಡ ಎಷ್ಟಾಗುತ್ತೋ ಅಷ್ಟು ನಾವು ಪ್ರಯತ್ನ ಮಾಡೋಣ ಅನ್ನುವಂತಹ ಸಂದೇಶವನ್ನ CMಗೆ ಕೊಟ್ಟಿರೋದ್ರಿಂದ ಅನೇಕ ಬತ್ತಳಿಕೆಯಲ್ಲಿ ಅವರ ಬತ್ತಳಿಕೆಯಲ್ಲಿ ಅಸ್ತ್ರಗಳಿದ್ದಾವೆ. ಒಂದು ಕ್ಲೀನ್ ಇಮೇಜ್ ಇದೆ ಅನ್ನುವಂಥದ್ದು, ಮತ್ತೆ ಈ ಹಂತದಲ್ಲಿ ಯಾವುದೇ ಕಾರಣ ಇಲ್ಲದೆ ನನ್ನನ್ನ ಬದಲಾವಣೆ ಮಾಡಿದ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು ಹೈಕಮಾಂಡ್ ಮುಂದೆ ಅನ್ನುವಂಥದ್ದು. ಜೊತೆಗೆ ಸಿದ್ದರಾಮಯ್ಯನವರು ಅವತ್ತಿಂದನೂ ಕೂಡ ಅಹಿಂದ ಅನ್ನುವಂತ ಮಂತ್ರವನ್ನ ಇಟ್ಕೊಂಡು ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ನನ್ನನ್ನ ಬದಲಾವಣೆ ಮಾಡಿದ್ರೆ ಅಹಿಂದ ವರ್ಗ ಕಾಂಗ್ರೆಸ್ಗೆ ಮುಳುವಾಗಬಹುದು ಅಥವಾ ಕಾಂಗ್ರೆಸ್ ಮೇಲೆ ಕೋಪ ಮಾಡ್ಕೊಳ್ಬಹುದು. ಇದೆಲ್ಲಾ ಅಂಶಗಳನ್ನು ಇಟ್ಕೊಂಡು ಹೈಕಮಾಂಡ್ ಮುಂದೆ ಪ್ರಸ್ತಾಪವನ್ನು ಮಾಡಬಹುದು. ಇನ್ನೊಂದು ಪ್ರಮುಖವಾಗಿ ಈ ಎಲ್ಲಾ ಘಟನೆಗಳಿಗೆ ಅಥವಾ ಈ ಎಲ್ಲಾ ಗೊಂದಲಗಳಿಗೆ DK ಶಿವಕುಮಾರ್ ಅವರ ಬಣವೇ ಕಾರಣ. ಎಲ್ಲಿವರೆಗೂ ಅನ್ನುವಂಥದ್ದು
ನೋಡ್ಬೇಕಾದ್ರೆ ಸಹಿ ಸಂಗ್ರಹ ಮಾಡುವಂತ ಹಂತಕ್ಕೂ ಕೂಡ ಅವ್ರು ಹೋಗಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಇದು ಪಕ್ಷ ವಿರೋಧ ಚಟುವಟಿಕೆ ಅಲ್ವಾ ಅನ್ನುವಂತ ಕ್ಲೈಮ್ ಅನ್ನ ಹೈಕಮಾಂಡ್ ಮುಂದೆ ಮಾಡಬಹುದು. ಅಲ್ಟಿಮೇಟ್ ಆಗಿ ಎಲ್ಲರಿಗೂ ಗೊತ್ತು, ಹೈಕಮಾಂಡೇ ಇಲ್ಲಿ ನಿರ್ಧಾರ ಮಾಡಬೇಕಾಗಿರೋದ್ರಿಂದ ಸಿದ್ದರಾಮಯ್ಯನವರ ಕ್ಲೈಮ್ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಕ್ಲೈಮ್, ಯಾರ ಕ್ಲೈಮ್ಗೆ ಒಪ್ಕೊಂಡು ಯಾರ ಪರವಾಗಿ ನಿರ್ಧಾರವನ್ನ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಹಾಗಾಗಿನೇ ಈಗ ಈ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಅವರ ಎಂಟ್ರಿ ಆಗಬೇಕು. ಸೋನಿಯಾ ಗಾಂಧಿ ಅವರು ಹೇಳಿದ್ರೆ ಸಿದ್ದರಾಮಯ್ಯ ಆಗಲಿ ಡಿ.ಕೆ. ಶಿವಕುಮಾರ್ ಆಗಲಿ ಒಪ್ಕೋಬೇಕಾಗತ್ತೆ ಹೌದು ಅಂತಂದ್ಬಿಟ್ಟು. ಅದು ಭಾನುವಾರ ಆಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಎಸ್.